ಕೆಪ್ಲರ್ನ ನಿಯಮಗಳು ಅನ್ನು ಜರ್ಮನ್ ವಿಜ್ಞಾನಿ ಜೋಹಾನ್ಸ್ ಕೆಪ್ಲರ್ ಅವರು 17ನೇ ಶತಮಾನದಲ್ಲಿ ಪ್ರಕಟಿಸಿದರು. ಇವು ಗ್ರಹಗಳ ಚಲನೆಯ ಬಗ್ಗೆ ಮಹತ್ವದ ನಿಯಮಗಳಾಗಿವೆ. ಕೆಪ್ಲರ್ನ 3 ಪ್ರಮುಖ ನಿಯಮಗಳು ಈ ಕೆಳಗಿನಂತಿವೆ. 1. ಕೆಪ್ಲರ್ನ ಪ್ರಥಮ ನಿಯಮ, ಅಂಡಾಕಾರದ ನಿಯಮ. ಯಾವುದೇ ಗ್ರಹವು ಸೂರ್ಯನನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅಂಡಾಕಾರದ ಪಥದಲ್ಲಿ ಪರಿಕ್ರಮಣ ಮಾಡುತ್ತದೆ, ಮತ್ತು ಸೂರ್ಯವು ಆ ಅಂಡಾಕಾರದ 2 ನಾಭಿಗಳಲ್ಲಿ ಫೌಸೈ ಒಂದರಲ್ಲಿ ಇರುತ್ತದೆ. ವಿವರಣೆ: ಗ್ರಹಗಳ ಪಥವು ವೃತ್ತಾಕಾರದವಲ್ಲ, ಬದಲಿಗೆ ಅಂಡಾಕಾರದ ಎಲಿಪ್ಟಿಕಲ್ ಆಗಿರುತ್ತದೆ. ಅಂಡಾಕಾರದ 2 ಕೇಂದ್ರಬಿಂದುಗಳಲ್ಲಿ ಒಂದರಲ್ಲಿ ಸೂರ್ಯವಿರುತ್ತದೆ. ಈ ನಿಯಮವು ಸೂರ್ಯನ ಸುತ್ತ ಗ್ರಹಗಳ ಚಲನೆಯ ರೂಪವನ್ನು ವಿವರಿಸುತ್ತದೆ. 2. ಕೆಪ್ಲರ್ನ ದ್ವಿತೀಯ ನಿಯಮ, ಸಮಪಿಂಟು ನಿಯಮ, ಲಾ ಆಫ್ ಈಕ್ವಲ್ ಏರಿಯಾಸ್. ಗ್ರಹವು ಸೂರ್ಯನ ಸುತ್ತ ತಿರುಗುವಾಗ ಸಮಾನ ಸಮಯದಲ್ಲಿ ಸಮಾನ ಪಿಂಟು ಪ್ರದೇಶವನ್ನು ವರ್ಗಾಯಿಸುತ್ತದೆ. ವಿವರಣೆ: ಗ್ರಹ ಸೂರ್ಯನ ಹತ್ತಿರ ಇರುವಾಗ ಪಿರೈಹೆಲಿಯನ್ ಅದು ವೇಗವಾಗಿ ಚಲಿಸುತ್ತದೆ. ಸೂರ್ಯನಿಂದ ದೂರ ಇರುವಾಗ ಅಫೆಲಿಯನ್ ಅದರ ವೇಗ ಕಡಿಮೆಯಾಗುತ್ತದೆ. ಇದರಿಂದ ಗ್ರಹದ ಕಕ್ಷೆಯಲ್ಲಿ ಚಲನೆಯ ವೇಗ ವ್ಯತ್ಯಾಸಗೊಳ್ಳುತ್ತದೆ, ಆದರೆ ನಿರ್ದಿಷ್ಟ ಸಮಯದಲ್ಲಿ ಅವು ಸಮ ಪ್ರಮಾಣದ ಪ್ರದೇಶವನ್ನು ವರ್ಗಾಯಿಸುತ್ತವೆ. 3. ಕೆಪ್ಲರ್ನ ತೃತೀಯ ನಿಯಮ, ಕಾಲಾವಧಿ ನಿಯಮ, ಹಾರ್ಮೋನಿಕ್ ಲಾ. ಯಾವುದೇ ಗ್ರಹದ ಪರಿಕ್ರಮಣ ಅವಧಿಯ ವರ್ಗ t ಮತ್ತು ಅದರ ಕಕ್ಷೆಯ ಅರ್ಧ ಮುಖ್ಯ ಅಕ್ಷದ ಘನ a ಪರಸ್ಪರ ಅನುಪಾತದಲ್ಲಿ ಇರುತ್ತವೆ. ವಿವರಣೆ: ಇಲ್ಲಿ ಎಂದರೆ ಗ್ರಹದ ಸೂರ್ಯನ ಸುತ್ತ ಒಂದು ಪೂರ್ತಿಯ ಪರಿಕ್ರಮಣಕ್ಕೆ ತೆಗೆದುಕೊಳ್ಳುವ ಕಾಲ, ಟೈಮ್ ಪೀರಿಯಡ್. ಎಂದರೆ ಗ್ರಹದ ಕಕ್ಷೆಯ ಅಂಡಾಕಾರದ ಪಥದ ಅರ್ಧ ಮುಖ್ಯ ಅಕ್ಷ, ಸೆಮಿ ಮೇಜರ್ ಆಕ್ಸಿಸ್. ಈ ನಿಯಮವು ಗ್ರಹಗಳ ಪರಿಕ್ರಮಣ ಅವಧಿ ಮತ್ತು ಅವರ ಸೂರ್ಯನಿಗೆ ದೂರದ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಕೆಪ್ಲರ್ ನಿಯಮಗಳ ಮಹತ್ವ. 1. ನ್ಯೂಟನ್ನ ಗುರುತ್ವ ಆಕರ್ಷಣಾ ನಿಯಮಕ್ಕೆ ಮುಂಚಿನ ಪ್ರಮುಖವಾದ ನಿಜವಾಗಿರುವ ಜ್ಯೋತಿಶಾಸ್ತ್ರೀಯ ನಿಯಮಗಳು. 2. ಸೌರಮಂಡಲದ ಗ್ರಹಗಳ ಚಲನೆ ಮತ್ತು ಗ್ರಹೋಪಗ್ರಹಗಳ ಗತಿಯ ನಿಯಮಗಳನ್ನು ವಿವರಿಸಲು ಸಹಕಾರಿ. 3. ನ್ಯೂಟನ್ನ ಮೌಲಿಕ ಭೌತಶಾಸ್ತ್ರ ನಿಯಮಗಳಿಗೂ ಪೂರಕ. ಈ ನಿಯಮಗಳನ್ನು ಆಧರಿಸಿ ಭೌತಶಾಸ್ತ್ರಜ್ಞ ನ್ಯೂಟನ್ ಅವರು ತಮ್ಮ ಗುರುತ್ವ ಆಕರ್ಷಣಾ ನಿಯಮವನ್ನು ಸ್ಥಾಪಿಸಿದರು. Thank for watching my YouTube channel. Please subscribe.